add the tulip hibiscus. Sugar, ಹಿಂಗ್ ಬರುತ್ತಲ್ಲ ambulance. ನೆಕ್ಸ್ಟ್ ಔಲ್ ಜೀವನ ಅನ್ನೋದು ಎಷ್ಟು ಬೇಗ ಬದಲಾಗುತ್ತೆ ಅಲ್ಲ. ಮದುವೆಗಿಂತ ಮುಂಚೆ ಒಂದು ದಿನಾನು ಅಡುಗೆ ಮನೆಗೆ ಹೋಗದೆ ಇರೋಳು ಇವತ್ತು ಎಲ್ಲನೂ ಆರ್ಗನೈಸ್ಡ್ ಆಗಿ ಈ ಕೆಲಸ ಬೇಗ ಮಾಡಿಕೊಂಡ್ರೆ ನೆಕ್ಸ್ಟ್ ಕೆಲಸಕ್ಕೆ ಈಸಿ ಆಗುತ್ತೆ ಅಂತ ಆರ್ಗನೈಸ್ಡ್ ಆಗಿ ಯೋಚನೆ ಮಾಡುವಂತಹ ಕೆಪಾಸಿಟೀಸ್ ಆ ಒಂದು ಸ್ಕಿಲ್ ಕಲ್ತಿದ್ದೀನಿ ಅಂತಂದರೆ ನನಗೆ ಒಂದು ಸಲ ಖುಷಿ ಆಗುತ್ತೆ. ಆದ್ರೂ ಗಿಲ್ಟ್ ಇದ್ದೇ ಇರುತ್ತೆ, ಅಪ್ಪ ಅಮ್ಮಂಗೆ ಒಂದಿನಕ್ಕೂ ಈ ರೀತಿ ಅಡುಗೆ ಮಾಡಿ ಕೊಡಲಿಲ್ಲ. ಮದುವೆ ಆದಮೇಲೆ ಗಂಡನ ಮನೇಲಿ ಮಾಡ್ತಿರುವಂತಹ ಕೆಲಸನ ಒಂದೇ ಒಂದು ದಿನ ಅಪ್ಪ ಅಮ್ಮನ ಮುಂದೆ ಅಥವಾ ಅಪ್ಪ ಅಮ್ಮನಿಗೋಸ್ಕರ ಮಾಡಿದಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಗಿಲ್ಟ್ ಇರುತ್ತೆ. ಐ ಥಿಂಕ್ ಇದು ನಾನು ಇರೋವರೆಗೂ ಇದ್ದೇ ಇರುತ್ತೆ ಅನಿಸುತ್ತೆ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ನಾನು ಅದಿತಿ ಓಟ್ಸ್ ಕಿಚಡಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ಸಾಂಬಾರು ಮಾಡಿಬಿಡೋಣ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಕೊಂಡು ಸಾಂಬಾರನ್ನ ಸಹ ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ಹುಳಿ ಮಾಡಿದ್ದೆ, ವೆರಿ ಈಸಿ ವೆರಿ ಬೇಸಿಕ್ ಬೆಂಡೆಕಾಯಿ ಹುಳಿ. ಬೆಂಡೆಕಾಯಿ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ನನಗೂ ಈಗ ಪ್ರೆಗ್ನೆನ್ಸಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಂದು ಅಡುಗೆ ಆಗಿದ ತಕ್ಷಣ ಅದಿತಿ ಅವ್ರು ಸೆಲ್ಫ್ ಪ್ಲೇ ಆಟ ಆಡೋದಕ್ಕೆ ಹೋದರು. ಆ ಟೈಮಲ್ಲಿ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಆರಾಮಾಗಿ ನಾನು ರೆಸ್ಟ್ ಮಾಡಿದೆ. ಯಾರಿದು? ಯಾಕೆ ಹೊಡಿತೀರಾ? ನಂಗೆ ಯಾಕೆ ಹೊಡಿತೀರಾ? ಶುಭ ಗುದ್ಬಿಡ್ತೀನಿ. ನನ್ ಕಳ್ಳನ್ ಮಗ್ನೆ. ಎತ್ತಿಡಿ ಅದನ್ನ. ಈಗ ಆಯ್ತು, ಹೋಗಿ ಆಕ್ಟಿವಿಟಿ ಮಾಡೋಣ. ಸ್ನಾಕ್ಗೆ ಏನ್ ಗೊತ್ತಾ ಇವಾಗ ಅದಿತಿಗೆ? ರಾಗಿ ಅಂಬ್ಲಿ, ರಾಗಿ ಗಂಜಿ. ಓಕೆನಾ? ಓಕೆ ಗಂಜಿ ಓಕೆನಾ? ತುಂಬಾ ಇಷ್ಟನಾ? ಓಕೆ, ರಾಗಿ ಗಂಜಿ ಇವಾಗ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕೊಡ್ತೀನಿ. ಓಕೆನಾ? ಮಜ್ಜಿಗೆ ಮಾಡಿ ಕೊಡ್ತೀನಿ. ಕುಡಿದ್ಬಿಟ್ಟು ಆಕ್ಟಿವಿಟಿ ಮಾಡಿ ಆಮೇಲೆ ಊಟ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅದಿತಿ? ಬ್ರೀತ್ ಇನ್ ಬ್ರೀತ್ ಔಟಾ? ಎಂತ ಬ್ರೀತ್ ಇನ್ ಬ್ರೀತ್ ಔಟು? ಮಲ್ಕೋಬೇಕು. ವೆರಿ ಗುಡ್. ಜೈ ಹನುಮಾನ್ ಜಯ ಜನಾರ್ದನ ಎರಡು ಕೇಳಿ ಮಲ್ಕೊಳ್ಳೋಣ. ಓಕೆನಾ? ನಾನು ಮಲ್ಕೋತೀನಿ ಸ್ವಲ್ಪ ಹೊತ್ತು. ಮುದ್ದು ಪಾಪುನು ಮಲ್ಕೊಳುತ್ತೆ. ಮುದ್ದು ಪಾಪುನು ಮಲ್ಕೊಳ್ತಾರೆ. ಕೋಲ್ ಇಟ್ಕೊಂಡಿದ್ಯಾ? ಯಾಕೆ ಕೋಲ್ ಇಟ್ಕೊಂಡಿದ್ಯಾ? ಯಾಕೆ? ಯೂಶಲಿ ಅದಿತಿಗೆ ಬ್ರೇಕ್ಫಾಸ್ಟ್ ನಾನು ಕೊಡೋದು 9:30 ಅಷ್ಟರಲ್ಲಿ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ನಮ್ಮದು ಮುಗ್ದಿರುತ್ತೆ, ನಂದು ಮತ್ತು ಅದಿತಿದು. 11:30 ಹಾಗೆ ಈ ರೀತಿ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀನಿ. ಹಣ್ಣು ಅಥವಾ ತರಕಾರಿ ಬೇಯಿಸಿದ್ರೆ ಅದರಲ್ಲಿ ಕಟ್ಲೆಟ್ ಮಾಡಿ ಕೊಡ್ತೀನಿ. ಇವತ್ತು ಅದಿತಿಗೆ ರಾಗಿ ಅಂಬ್ಲಿ ಕೊಟ್ಟಿದ್ದೆ, ಅಂತಂದರೆ ರಾಗಿ ಗಂಜಿ. ತುಂಬ ಈಸಿ ಮಾಡೋದು. ಬಿಸಿನೀರಿಗೆ ಒಂದು 2 ಸ್ಪೂನ್ರಿಂದ 3 ಸ್ಪೂನ್ ಈ ರಾಗಿ ಪೌಡರ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಅದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಇದಕ್ಕೆ ನಾನು ಮೊಸರು ಮಿಕ್ಸ್ ಮಾಡಿಕೊಂಡು ಅದಿತಿಗೆ ಕೊಡ್ತೀನಿ. ಈಗ ಬೇಸಿಗೆ ಆಗಿರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ
ಮಕ್ಕಳಿಗೆ ತಂಪಾಗಲೇಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ಯೂರಿನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಪೂ ಪಾಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ತುಂಬ ಈಸಿ ರೆಸಿಪಿ, ಅದಿತಿಗಂತೂ ಫೇವ್ರೆಟ್. ಅವ್ರಿಗೆ ಕೆಲವೊಂದು ಸಲ ಮಧ್ಯಾಹ್ನಕ್ಕೆ ಊಟಕ್ಕೂ ಸಹ ಇದನ್ನೇ ಕೇಳ್ತಾರೆ. ಇವತ್ತು ಅದಿತಿಗೆ ನಾನು ಒಂದು ಪ್ರೋಟೀನ್ ದೋಸೆ ಮಾಡಿಕೊಡೋಣ ಅಂತ ಬೆಂಡೆಕಾಯಿ ಸಾಂಬಾರು ಅಂತಂದರೆ ಹುಳಿ ರೆಡಿ ಆಗಿತ್ತು, ಅನ್ನ ಮತ್ತು ಬೆಂಡೆಕಾಯಿ ಸಾಂಬಾರು ಕೊಡೋಣ ಅಂತ ಅಂದ್ಕೊಂಡೆ. ಎಷ್ಟೊಂದು ದಿನ ಆಗಿತ್ತು ಅದಿತಿಗೆ ಈ ಒಂದು ಪ್ರೋಟೀನ್ ದೋಸೆ ಮಾಡಿ. ಸೊ ಎನಿವೇ ನೈಟ್ಗೆ ಮುದ್ದೆ ಮಾಡಿದ್ರೆ ಅವರು ಬೆಂಡೆಕಾಯಿ ಹುಳಿ ತಿಂತಾರೆ. ಮಧ್ಯಾಹ್ನನೇ ಅದಿತಿಗೆ ನಾನು ಈ ಪ್ರೋಟೀನ್ ದೋಸೆ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಿನ್ನೆ ನೈಟೇನೆ ಸಹ ಇದನ್ನು ಹೆಸರು ಕಾಳನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ. ರೆಸಿಪಿನ ನಿಮಗೆ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನೆಲ್ನ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಅದಿತಿಗೆ ಗೆಜ್ಜೆ ಹಾಕಿದ್ದೀನಿ. ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಮಕ್ಳಿಗೆ ಗೆಜ್ಜೆ ಹಾಕಿದ್ರೆ ಏನೋ ಒಂಥರ ಖುಷಿ ಅಲ್ವಾ. ಅವರು ಎಷ್ಟು ಚೆನ್ನಾಗಿ ಓಡಾಡ್ತಿರ್ತಾರೆ. ಅದಿತಿ ಅಂತೂ ಮನೆಯಲ್ಲೆಲ್ಲ ಗಲ್ ಅಂತ ಓಡಾಡ್ತಿದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಅದಿತಿ ತುಂಬ ಎಕ್ಸ್ಪ್ಲೋರ್ ಮಾಡ್ತಿರೋದ್ರಿಂದ ಕೆಳಗಡೆ ಮನೆಗೆ ಹೇಳ್ದೇ ಹೋಗ್ಬಿಡ್ತಾರೆ, ಕೆಳಗಡೆ ಇಳಿದ್ಬಿಡ್ತಾರೆ. ಸೊ ಅವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಬೆಕ್ಕಿಗೆ ಹೇಗೆ ಗಂಟೆ ಕಟ್ತೀವಿ ಆ ರೀತಿ ನಾನು ಅದಿತಿಗೆ ಗೆಜ್ಜೆ ಹಾಕಿದ್ದೀನಿ. ಈಗ ಅದಿತಿದು ನಂದು ಹೇಗೆ ಟೈಮ್ ಪಾಸ್ ಆಗ್ತಿದೆ ಮಧ್ಯಾಹ್ನದೊತ್ತು ಅಂತಂದರೆ 11:30 ಹಾಗೆ ಸ್ನ್ಯಾಕ್ ಕೊಟ್ಟ ಮೇಲೆ 1 ಗಂಟೆವರೆಗೂ ನಮ್ಮದು ಹೋಮ್ ಸ್ಕೂಲಿಂಗ್ ನಡೆಯುತ್ತೆ. ಅಂತಂದರೆ ಅದಿತಿಗೆ ನಾನು ಕೆಲವು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಡೈಲಿ ಮಾಡಿಸ್ತಾ ಇದ್ದೀನಿ. ನೀವು ರೀಸೆಂಟ್ ವ್ಲಾಗಲ್ಲಿ ನೋಡಿದ್ದೀರಾ ನಾನು ಅದಿತಿಗೆ ಏನೇನೆಲ್ಲ ಕಲಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಲಿಸ್ಟ್ ಮಾಡಿದ್ದೆ ಅಂತ. ಸೊ ಆ ಲಿಸ್ಟ್ ಪ್ರಕಾರ ಪ್ರತಿದಿನ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತೀನಿ. ಇವತ್ತು ಅದಿತಿಗೆ ಬಾಗಿಲಿಂದಗಡೆ ನಾನು ಒಂದು ವೈಟ್ ಕಾರ್ಡ್ಬೋರ್ಡ್ ಶೀಟ್ನ ಪ್ಲೇಸ್ ಮಾಡಿದ್ದೀನಿ, ಅಂತಂದರೆ ಪೇಸ್ಟ್ ಮಾಡಿದ್ದೀನಿ. ಆ ಕಾರ್ಡ್ಬೋರ್ಡ್ ಶೀಟಲ್ಲಿ ಅವ್ರಿಗೆ ಕ್ರಯಾನ್ಸ್ನ ಯಾವಾಗಲೂ ಆಕ್ಸೆಸಿಬಲ್ ಆಗಿ ಇಟ್ಟಿರ್ತೀನಿ. ಅವ್ರಿಗೆ ಇಂಟ್ರೆಸ್ಟ್ ಬಂದಾಗೆಲ್ಲ ಮಾಡ್ತಿರ್ತಾರೆ. ಫೋರ್ಸ್ ಇಲ್ಲ, ಇದನ್ನು ಮಾಡು ಅದನ್ನು ಮಾಡು ಅಂತೆಲ್ಲ ಹೇಳ್ಕೊಡಲ್ಲ, ಅಂತಂದರೆ ಹೇಳಲ್ಲ ನಾನು. ಈ ಒಂದು ಆ್ಯಕ್ಟಿವಿಟೀಸ್ನ ನಾನು ಅದಿತಿಗೆ ಪ್ರತಿದಿನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೋಮ್ ಸ್ಕೂಲಿಂಗ್ ಪ್ರತಿದಿನ ಅದಿತಿಗೆ ಇರುತ್ತೆ. ಖುಷಿ ಆಗುತ್ತೆ ಅದಿತಿ ಕಲಿತಿರೋದು ನೋಡಿ. ಆ್ಯಂಡ್ ನಾನು ಅದಿತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ತುಂಬ ಖುಷಿ ನೀಡುತ್ತೆ. 2 ಅವರ್ ಎಷ್ಟು ಚೆನ್ನಾಗಿ ಕಲಿಕೆ ನಡೆಯುತ್ತೆ ಅಂತಂದರೆ ನಾನು ಸಹ ಅದಿತಿಯಿಂದ ತುಂಬ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಒಂದು ಜರ್ನಿ, ನನ್ನ ಒಂದು ಅದಿತಿ ಜರ್ನಿ. ಹೆಚ್ಚಿಗೆ ಕಲಿತಾ ಇದ್ದೀನಿ ಅದಿತಿಯಿಂದ. ಆ್ಯಂಡ್ ಯಾವುದೇ ರೀತಿ ಯಾವತ್ತೂ ಇದುವರೆಗೂ ಬರ್ಡನ್ ಅನಿಸಿಲ್ಲ. ಯಾರಪ್ಪ ಹೇಳ್ಕೊಡ್ತಾರೆ ಅಂತ ಅನಿಸಿಲ್ಲ. ಅದಿತಿಗೆ ಇದು ರೊಟೀನಾಗಿ ಸೆಟ್ ಆಗಿರೋದ್ರಿಂದ ಅವರೇ ಬಂದು ಕೇಳ್ತಾರೆ, ಅವರೇ ಮಮ್ಮ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಕೇಳ್ತಾರೆ. ನನಗೆ ಹೋಮ್ ಸ್ಕೂಲಿಂಗಿಗೆ ತುಂಬ ಹೆಲ್ಪ್ ಆಗಿರೋದು ಯಾವುದು ಅಂತಂದರೆ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಲರ್ನಿಂಗ್ ಕ್ವೆಶ್ಚನ್ ಬುಕ್ ತುಂಬ ಸಹಾಯ ಮಾಡಿದೆ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಇವತ್ತು ಸ್ಕ್ರಿಬ್ಲಿಂಗ್ ಸ್ಟೇಜಸ್, ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಸ್ಕ್ರಿಬ್ಲಿಂಗ್ನ ಮಾಡಿಸ್ಬೇಕು, ಅದರಲ್ಲೂ ಸಹ ಸ್ಟೇಜಸ್ ಇದೆ. ಯಾವ್ಯಾವ ಸ್ಟೇಜಸ್ ನೀವು ಯಾವ್ಯಾವಾಗ ಯಾವುದನ್ನು ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ಡೀಟೇಲಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯು ಹ್ಯಾವ್ ಟು ಡೂ ಇಟ್. ಯಾಕಂತಂದರೆ ನಿಮ್ಮ ಮನೇಲಿ ಮಗು ಇದೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ನೀವು ಈ ಚಾನೆಲ್ನ ನೋಡಲೇಬೇಕಾಗತ್ತೆ. ಯಾಕಂತಂದರೆ ಎಲ್ಲ ರೀತಿಯಾದ ಮೈಲ್ ಸ್ಟೋನು, ಆ್ಯಕ್ಟಿವಿಟೀಸು ಆ್ಯಂಡ್ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಸ್ಕಿಲ್ಲು, ಮೈಲ್ ಸ್ಟೋನ್ಸು ಎಲ್ಲನೂ ಇನ್ಫಾರ್ಮೇಷನ್ ನಾನು ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ರಿ ನನಗೆ. ಲಾಸ್ಟ್ ಟೈಮ್ ನಾನು ಒಂದು ಪೋಲ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಲು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಯಾಕಂತಂದರೆ ವ್ಯೂಸು ತುಂಬ ಕಡಿಮೆ ಇದೆ, ಸಪೋರ್ಟ್ ಇಲ್ಲ ಅಂತ. ತುಂಬ ಜನ ಮಾಡಿ ಅಂತ ಹೇಳಿದ್ದೀರಾ. ಆ್ಯಂಡ್ ಇನ್ನೂ ಹೆಚ್ಚು ಜನ ಬೇಡ ಸ್ಟಾಪ್ ಮಾಡಿ ಅಂತ ಹೇಳಿದ್ದೀರಾ. ಆ್ಯಂಡ್ ಸಜೆಷನ್ ಏನು ಅಂತಂದರೆ ಈ ಚಾನಲಲ್ಲಿ ಅಂತಂದರೆ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲಲ್ಲೇ 2 ವೀಡಿಯೋಸ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೀರಾ. ಅದು ಖಂಡಿತವಾಗ್ಲೂ ಇಂಪಾಸಿಬಲ್ ಆಗುತ್ತೆ. ಯಾಕಂತಂದರೆ ಅದಿತಿ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿರುವಂತಹ ಕಾಂಟೆಂಟ್ಗಳು ಚಿಲ್ಡ್ರನ್ ರಿಲೇಟೆಡ್ ಬರುತ್ತೆ. ಅಂತಂದರೆ ಚೈಲ್ಡ್ ರಿಲೇಟೆಡ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಮಾರಿಗೋಲ್ಡ್, ತುಲಿಪ್, ಹೈಬಿಸ್ಕಸ್, ಜಾಸ್ಮಿನ್, ಡ್ಯಾಫೋಡಿಲ್, ಆರ್ಚಿಡ್, ಮಂಗೋಲಿಯಾ. ಗುಡ್ ಜಾಬ್. ನೆಕ್ಸ್ಟ್ ಕಾರ್, ಬಸ್, ಸ್ಕೂಟರ್, ambulance,
ಇದು ಇದು ಎತ್ಕೋಬೇಕು ಇದು ಕೈ ಎತ್ತಕ್ಕೂ ಇದು ಬೈಸಿಕಲ್ ಇದು ಇದು ಏರೋಪ್ಲೇನ್ ಇದು ಹೆಲಿಕಾಪ್ಟರ್ ಇದು ಬೈಸಿಕಲ್ ಇದು ಬೋಟ್ ಇದು ಟ್ರೈನು ಟುಕ್ 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 ಅಂತ ಹೋಗುತ್ತೆ apple, ಆಪಲ್ ball, ಬಾಲ್ cat, ಬ್ಯಾಟ್ dog, ಡಾಗ್ elephant, ಡಾಗ್ elephant, ಎಲಿಫೆಂಟ್ fish, ಫಿಶ್ goat, ಗೋಟ್ ಇಲ್ಲಿ ಕೈ, horse, horse ice cream, jar, dog kite, kite lion, lion mouse, mouse nest, nest owl, ball nest parrot, parrot queen, queen rose, rose sun, sun tomato, tomato umbrella, umbrella van, fan watch, what xylophone, telephone yak, yak zebra. zebra Good job. Lafai. fly ನೀನೇಳು ಪೊಳಮರು ದೇನಿಡು ಟೈಮ್ 1 ಗಂಟೆ ಆಯಿತು. ಆದಿತಿಗೆ ಊಟ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ನಾನು ಅದಿತಿ ಇಬ್ಬರು ಬಂದ್ವಿ. ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಎರಡನ್ನೂ ನೆನೆ ಹಾಕಿದ್ದೆ ನೈಟು. 1 ಇಡಿಯಷ್ಟು 2 ಕಾಳನ್ನ ಪ್ರಪೋರ್ಷನ್ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಬೇಡ, ಅದಿತಿಗೆ ಮಾತ್ರ ಇದನ್ನು ಮಾಡ್ತಿರೋದು. ನನಗೆ ಹೆಸರು ಕಾಳು ಹಸಿದು ತಿನ್ನಬಾರ್ದು ಅಂತ ಗೊತ್ತಿದೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡಿಲ್ಲ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹೆಸರು ಕಾಳಿನ ಜೊತೆಗೆ ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಅಂತಂದರೆ ಕೊರಿಯಾಂಡರ್ ಲೀವ್ಸ್, ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಶುಂಠಿ ಹಾಕಬೇಕಾಗತ್ತೆ. ಇದನ್ನೆಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು. ಅದಿತಿಗೆ ನಾನು ಖಾರ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅದಿತಿ ಖಾರ ತಿಂತಾರೆ. ಕೆಲವೊಂದು ಸಲ ತುಂಬ ಖಾರ ಇಷ್ಟ ಆಗುತ್ತೆ, ಕೆಲವೊಂದು ದಿನ ಖಾರ ಅಂತ ಹೇಳ್ತಾರೆ. ಮಕ್ಕಳು ಪ್ರಿಫರೆನ್ಸೇ ಅದೇ ರೀತಿ ಅಲ್ವಾ. ಐ ಥಿಂಕ್ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಖಾರ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ. ಸ್ವಲ್ಪನೇ ಖಾರ ಇಂಟ್ರೊಡ್ಯೂಸ್ ಮಾಡಿ. ಇದನ್ನು ಪೆಸರಟ್ಟು ಅಂತಲೂ ಸಹ ಹೇಳ್ತಾರೆ. ನಾನು ಇದನ್ನು ಪ್ರೋಟೀನ್ ದೋಸೆ ಅಂತ ಹೇಳ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸಹ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಒಳ್ಳೆಯದು. ಹೆಸರು ಕಾಳು ಮಕ್ಕಳಿಗೆ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ವೆಯ್ಟ್ ಗೇನ್ಗೂ ಸಹಾಯ ಮಾಡುತ್ತೆ. ಆ್ಯಂಡ್ ಕಡಲೆಕಾಳು ಸಹ ತುಂಬ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಆಗುತ್ತೆ. ಈ ಒಂದು ಪ್ರೋಟೀನ್ ದೋಸೆನ ಮಕ್ಕಳಿಗೆ ಯಾವಾಗಿಂದ ಕೊಡೋದು ಅಂತ ನಿಮ್ಮ ಕ್ವೆಶ್ಚನ್ ಆಗಿದ್ರೆ, ಇದನ್ನು ನೀವು 7 ಮಂತ್ಸ್ 8 ಮಂತ್ಸಿಂದನೇ ಚಿಕ್ಕ ಪ್ಯಾನ್ ಕೇಕ್ಸ್ ಆಗಿ ಮಕ್ಕಳಿಗೆ ಮಾಡಿಕೊಡ್ಬಹುದು. ಗ್ರೀನ್ ದೋಸೆ ತಗೊಳ್ಳಿ. ಗ್ರೀನ್ ದೋಸೆ ಇದೇನೆ. ಗ್ರೀನ್ ದೋಸೆ ಇದೇನಾ? ತಿಂತೀರಾ ಇದನ್ನೇ? ಮತ್ತೆ ಹೆಂಗೆ ತಿಂತೀರಾ? ಕೊಡಿ ಇದನ್ನ. ಹಿಂಗೆ ಹಿಂಗೆ ಮಾಡೋದಾ? ಹೌದಾ? ಓಕೆ, ಸೊ ಮಾಡ್ಕೊಡ್ತೀನಿ, ವೆಯ್ಟ್ ಮಾಡಿ. ಈ ದೋಸೆ ಬ್ಯಾಟರ್ನ 5 ಮಿನಿಟ್ಸ್ ರೆಸ್ಟಿಗೆ ಬಿಟ್ಬಿಟ್ಟು ಬಿಸಿಗಿಟ್ಬಿಟ್ಟು ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ರುಚಿಕರವಾದ ಒಂದು ಪ್ರೋಟೀನ್ ದೋಸೆ ರೆಡಿ ಆಗುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು, ತುಂಬ ಎನರ್ಜಿ ನೀಡುತ್ತೆ ಆ್ಯಂಡ್ ವೆಯ್ಟ್ ಗೇನ್ಗೂ ಸಹಾಯ ಮಾಡುತ್ತೆ. ವೀಕ್ಲಿ ಒನ್ಸ್ ಈ ದೋಸೆನ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ವೆರಿ ಸಿಂಪಲ್, ಈಸಿಯಾಗಿ ಮಾಡಬಹುದು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ಇದನ್ನು ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಕ್ಕಳಿಗೆ ಜೀರ್ಣ ಆಗ್ತಿಲ್ಲ, ಯಾಕೋ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ, ಪೂಪ್ ಸರಿಯಾಗಿ ಪಾಸ್ ಮಾಡ್ತಿಲ್ಲ ಅಂತಂದರೆ ನೀವು ನಿಮ್ಮ ಮಕ್ಕಳ ಡಯಟಲ್ಲಿ ಗ್ರೀನ್ ಗ್ರಾಮ್ ಅಂತಂದರೆ ಈ ಹೆಸರು ಕಾಳನ್ನು ಇನ್ಕ್ಲೂಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಐ ಹೋಪ್ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ನಂಬಿಕೆಯಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿ ರೆಸಿಪೀಸು ಕಾಂಟೆಂಟ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್. ದೋಸೆ ಇಸ್ ರೆಡಿ. ಯಾವ ಕಲರ್ ಇದೆ ದೋಸೆ? ತುಪ್ಪ ಮೈಲ್ ಹಾಕ್ಲಾ, ಸೈಡ್ಗೆ ಹಾಕ್ಲಾ? ಸೈಡ್ಗೆ ಹಾಕ್ತೀನಿ. ಹಾಂ, ತುಪ್ಪ ಖಾಲಿಯಾಗಿದೆ, ಬೇಕು ಕಾಯಿಸೋಣ. ತಿನ್. ಹೇಗಿದೆ ಟೇಸ್ಟು?
ತಿನ್ನ ಕರೆಕ್ಟಾಗಿ. ಹೇಗಿದೆ? ನೀವು ಹಾಕೋ. ನಾನು ಹಾಕೋತೀನಿ. ಹೇಗಿದೆ ದೋಸೆ? ನಾನು ತಿನ್ನಿಸ್ತೀನಿ. ತುಪ್ಪ ಬೇಡ. ತುಪ್ಪ ಯಾಕೆ ಬೇಡ? ನೋಡಿ ಒಂದು ಇದು ನೋಡಿ. ತುಪ್ಪ ಬೇಡ. ಎಲ್ಲ ಬೇಡ ಬೇಡ ಅಂದ್ರೆ ಹೆಂಗ್ ಪಪ್ಪು? ಹೆಂಗಿದೆ? ಸೂಪರಾ?